ಇಲ್ಲಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ. ಹೌದು, ಬಿಗ್ ಬಾಸ್ ಕನ್ನಡ 12 ಇನ್ನೇನು ಆರಂಭದ ಬಗ್ಗೆ ತೆರೆಮರೆಯಲ್ಲಿ ಟಾಕ್ ಶುರುವಾಗಿದೆ. ಹೊಸ ಸೀಸನ್ಗೆ ನಿರೂಪಕರು ಯಾರು ಆಗುತ್ತಾರೆ ಎನ್ನುವುದು ಇದುವರೆಗೆ ಕಾಡುತ್ತಿರುವ ಪ್ರಶ್ನೆಯಾಗಿ ಉಳಿದಿದೆ. ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಿಕೊಡಬೇಕೆನ್ನುವುದು ಕೆಲವರ ಅಭಿಪ್ರಾಯ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಸ್ಪರ್ಧಿಗಳು ಇವರು ಬಂದರೆ ಚಂದ, ಅವರು ಬಂದರೆ ಚಂದ ಎನ್ನುವ ಬಗ್ಗೆ ಟಾಕ್ ಶುರು ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದ ಟ್ರೋಲ್ ಪೇಜ್ಗಳಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವ ಸ್ಪರ್ಧಿಗಳ ಬಗ್ಗೆ ಜೋರಾಗಿ ಚರ್ಚೆ ಶುರುವಾಗಿದೆ. ವೀಕ್ಷಕರು ಮಾತನಾಡಿಕೊಳ್ಳುತ್ತಿರುವ ಸ್ಪರ್ಧಿಗಳು ಯಾರೆಲ್ಲ ಎನ್ನುವುದರ ಕುರಿತು ಕೆಲವೊಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಬಾಳು ಬೆಳಗುಂದಿ. ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿ ಒಬ್ಬ ಹಳ್ಳಿ ಪ್ರತಿಭೆ ಇದ್ದೇ ಇರುತ್ತಾರೆ. ಕಳೆದ ಸೀಸನ್ನಲ್ಲಿ ಹನುಮಂತ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ರು. ಸರಿಗಮ ಶೋ ಮೂಲಕ ವೀಕ್ಷಕರ ಮನಗೆದ್ದಿರುವ ಯೂಟ್ಯೂಬ್ನಲ್ಲಿ ತನ್ನ ಹಾಡಿನ ಮೂಲಕ ಸಂಚಲನ ಸೃಷ್ಟಿಸಿದ್ದ ಹಳ್ಳಿ ಹೈದ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬರಬೇಕೆಂದು ಹಲವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಕಿಪಿ ಕೀರ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮೂಲಕ ಖ್ಯಾತಿ ಗಳಿಸಿರುವ ಕಿಪಿ ಕೀರ್ತಿ ಬಿಗ್ ಬಾಸ್ಗೆ ಬಂದರೆ ಹೇಗೆ ಎನ್ನುವ ಬಗ್ಗೆ ಟ್ರೋಲ್ ಪೇಜ್ಗಳಲ್ಲಿ ಟಾಕ್ ಶುರುವಾಗಿದೆ. ಇತ್ತೀಚೆಗೆ ಬ್ರೇಕಪ್ ವಿಚಾರದಿಂದ ಅವರು ಸುದ್ದಿಯಾಗಿದ್ದಾರೆ. ಗಗನ. ಕಿರುತೆರೆ ಮಹಾನಟಿ, ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಶೋಗಳಲ್ಲಿ ವೇಗವಾಗಿ ಮಿಂಚುತ್ತಿರುವ ಗಗನ ಬಿಗ್ ಬಾಸ್ ಮನೆಗೆ ಬರಬೇಕೆಂದು ಹಲವರು ಕಮೆಂಟ್ ಮಾಡಿದ್ದಾರೆ. ಗಿಲ್ಲಿ ನಟ. ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯಲ್ಲಿ ಭಾರಿ ವೈರಲ್ ಆಗುತ್ತಿರುವ ಗಿಲ್ಲಿ ಬಿಗ್ ಬಾಸ್ಗೆ ಬರಬೇಕೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಗಿಲ್ಲಿ ನಟ ಎಂದೇ ನಟರಾಜ್ ಖ್ಯಾತಿಯಾಗಿದ್ದಾರೆ. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಗಿಲ್ಲಿ ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಪಂಚಿಂಗ್ ಡೈಲಾಗ್ನಿಂದ ನಕ್ಕು ನಗಿಸುವುದರಲ್ಲಿ ಗಿಲ್ಲಿ ಎತ್ತಿದ ಕೈ ಎಂದರೆ ತಪ್ಪಾಗದು. ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಆಗಿ ಮಿಂಚಿ ಅಪಾರ ವೀಕ್ಷಕರ ಮನಗೆದ್ದಿರುವ ಮೌನ ಗುಡ್ಡೆಮನೆ ಬಿಗ್ ಬಾಸ್ಗೆ ಬರಬೇಕೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ಅವರು ಕುಲದಲ್ಲಿ ಕೀಳ್ಯಾವುದೋ ಚಿತ್ರದ ಮೂಲಕ ಚಂದನವನಕ್ಕೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಶರ್ಮಿತಾ ಗೌಡ. ಗೀತಾ ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಶರ್ಮಿತಾ ಗೌಡ ಬಿಗ್ ಬಾಸ್ಗೆ ಮನೆಗೆ ಬರಬೇಕೆಂದು ವೀಕ್ಷಕರ ಮಾತಾಗಿದೆ. ಹಾಗೆಯೇ ರಿತ್ವಿಕ್ ಕೃಪಾಕರ್ ರಾಮಾಚಾರಿಯಾಗಿ ವೀಕ್ಷಕರ ಮನೆಗೆದ್ದಿದ್ದ ರಿತ್ವಿಕ್ ಅವರು ಬಿಗ್ ಬಾಸ್ ಮನೆಗೆ ಬರಬೇಕೆಂದು ಅಭಿಮಾನಿಗಳು ಬಯಸುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಅವರು ರಿತ್ವಿಕ್ ಮೃದು ಸ್ವಭಾವದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ರು. ರಿಯಲ್ ಲೈಫ್ನಲ್ಲಿ ಅವರು ಹೇಗೆ ಇರುತ್ತಾರೆ ಎನ್ನುವುದನ್ನು ನೋಡಬೇಕೆಂದು ವೀಕ್ಷಕರು ಇಚ್ಛೆಪಟ್ಟಿದ್ದಾರೆ. ಡ್ರಾಮಾ ಜೂನಿಯರ್ ಸೂರಜ್. ಉತ್ತರ ಕನ್ನಡ ಮೂಲಕದ ಸೂರಜ್ ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅವರು ಒಂದೊಂದು ರೀಲ್ಸ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತದೆ. ಟಿವಿ ಲೋಕದ ಜನರಿಗೆ ಪರಿಚಿತವಾಗಿರುವ ಸೂರಜ್ ಬಿಗ್ ಬಾಸ್ಗೆ ಬಂದರೆ ಹೇಗೆ ಎನ್ನುವ ಬಗ್ಗೆ ವೀಕ್ಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಸಂಜನಾ ಬುರ್ಲಿ. ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸಂಜನಾ ಸದ್ಯ ಯಾವುದೇ ಕಿರುತೆರೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಅವರು ಬಿಗ್ ಬಾಸ್ ಮನೆಗೆ ಬರುತ್ತಾರಾ ಎನ್ನುವುದು ಕಾದು ನೋಡಬೇಕಿದೆ. ಕಿರುತೆರೆಯಲ್ಲಿ ಮಿಂಚಿರುವ ಮಾಸ್ಟರ್ ಆನಂದ್ ಬಿಗ್ ಬಾಸ್ 3ರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು. ಅವರ ಪತ್ನಿ ಯಶಸ್ವಿನಿ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನ ವಿಜೇತರಾಗಿದ್ದರು. ಕಲರ್ಸ್ ಕನ್ನಡದಲ್ಲಿ ಮಿಂಚಿರುವ ಯಶಸ್ವಿನಿ ಬಿಗ್ ಬಾಸ್ ಕನ್ನಡ 12ಕ್ಕೆ ಬರಲಿದ್ದಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಚಂದ್ರಪ್ರಭಾ. ಬಿಗ್ ಬಾಸ್ಗೆ ಮಜಾ ಭಾರತದ ಕಲಾವಿದರು ಈಗಾಗಲೇ ಹೋಗಿ ಮಿಂಚಿದ್ದಾರೆ. ಈ ಬಾರಿ ಚಂದ್ರಪ್ರಭಾ ಅವರು ಬಿಗ್ ಬಾಸ್ಗೆ ಬರಬೇಕೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಇತರೆ ಸಂಭಾವ್ಯ ಸ್ಪರ್ಧಿಗಳ ಕೆಲವೊಂದಷ್ಟು ಹೆಸರುಗಳು ಪಟ್ಟಿಯಲ್ಲಿದೆ. ಹಾಗೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ಯಾರಾಗಲಿದ್ದಾರೆ ಎಂದು ಕಾದು ನೋಡಬೇಕಿದೆ. ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುವ ಸಾಧ್ಯತೆ ಕೂಡ ಇದೆ.